ಎಲ್ರಿಗೂ ಶುಭೋದಯ. ಟೀಮ್ ತತ್ವ ಸಿದ್ದರಳಕಟ್ಟೆ ಹಾಗೂ ಜಸ್ಟಿಸ್ KS ಹೆಗ್ಡೆ ಆಸ್ಪತ್ರೆ ಚಾರಿಟೇಬಲ್ ಟ್ರಸ್ಟ್ ಇದರ ಸಹಯೋಗದೊಂದಿಗೆ ಅದೇ ರೀತಿಯಲ್ಲಿ ಲಯನ್ಸ್ ಕ್ಲಬ್ ಮಂಗಳಗೋತ್ರಿ ಇವರ ಭಾಗಿತ್ವದಲ್ಲಿ ಇವತ್ತು ನಾವು ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ. ಈ ರಕ್ತದಾನ ಶಿಬಿರದ ಕಾರ್ಯಕ್ರಮದ ಮೊದಲಾಗಿ ಒಂದು ಸಣ್ಣ ಉದ್ಘಾಟನಾ ಕಾರ್ಯಕ್ರಮ ಕೂಡ ನಾವು ಹಮ್ಮಿಕೊಂಡಿರ್ತೇವೆ. ಇಂದಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲ ಗಣ್ಯರನ್ನು ವೇದಿಕೆಗೆ ಆಹ್ವಾನಿಸಿದ್ದೇವೆ. ಮೊದಲಾಗಿ ಕಾರ್ಯಕ್ರಮದ ಉದ್ಘಾಟನೆ ಮಾಡಲಿದ್ದಾರೆ ಈ ಶಾಲೆಯ ಮುಖ್ಯೋಪಾಧ್ಯಾಯರಾದಂತಹ ಶ್ರೀ ಕಾಮರಾಜ್ ಮಾಸ್ಟರ್ ಇವರು ವೇದಿಕೆಗೆ ಆಗಮಿಸುವ ಕೇಳಿಕೊಳ್ತಿದ್ದೇನೆ. ಅದೇ ರೀತಿಯಲ್ಲಿ ಶ್ರೀ ರವೀಂದ್ರ ಶೆಟ್ಟಿ ದೇವಳಗಟ್ಟೆ ಇವರು ಕೂಡ ವೇದಿಕೆಗೆ ಆಗಮಿಸಬೇಕು. ಲಯನ್ಸ್ ಮಂಗಳಗಂಗೋತ್ರಿ ಇದರ ಅಧ್ಯಕ್ಷ ಅಂತ ಶರತ್ರಾಜ್ ಶೆಟ್ಟಿ ಅವರು ಕೂಡ ವೇದಿಕೆಗೆ ಆಗಮಿಸಬೇಕು. ಅದೇ ರೀತಿಯಲ್ಲಿ ಭೀಮ ಗ್ರಾಮದ ಪಂಚಾಯತ್ ಸದಸ್ಯರಾದಂತಹ ಇಕ್ಬಾಲ್ HR ಇವರು ಕೂಡ ವೇದಿಕೆಗೆ ಆಗಮಿಸಬೇಕು ಹೇಳಿಕೊಳ್ತಿದ್ದೇನೆ. ಅದೇ ರೀತಿಯಲ್ಲಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಸರ್ಕಾರಿ ಪ್ರೌಢಶಾಲೆಯ ಕನ್ನಡ ಅಧ್ಯಾಪಕರಾದಂತಹ ಶ್ರೀಮತಿ ಅಕ್ಷತಾ ನಾಯಕ್ ಇವರು ಕೂಡ ವೇದಿಕೆ ಆಗಮಿಸಬೇಕು. ಅದೇ ರೀತಿಯಲ್ಲಿ ಶ್ರೀ ಅಯ್ಯಪ್ಪ ಸ್ವಾಮಿ ಭಜನಾ ಮಂಡಳಿಯ ಸದಸ್ಯರು ಬೆಳ್ಮಗ್ರಾಮ ಪಂಚಾಯತ್ನ ಸದಸ್ಯರಾದಂತಹ ಶ್ರೀಮತಿ ಪುಷ್ಪಲತಾ ರಾಯ್ ಕಾಣಿಕರ್ ಇವರು ಕೂಡ ವೇದಿಕೆ ಆಗಮಿಸುವ ಕೇಳಿಕೊಳ್ತಿದ್ದೇನೆ. ಅದೇ ರೀತಿ ಕೋಟೆಗಾರ್ ಪಟ್ಟಣ ಪಂಚಾಯತ್ನ ಕೌನ್ಸಿಲರ್ ಆದಂತಹ ಸುಜಿತ್ ಮಾಡ್ರು ಅವರು ವೇದಿಕೆ ಆಗಮಿಸಬೇಕು. ಹಾಗೆಯೇ ರಮಾತ್ಮ ಮಿತ್ರರಾದಂತಹ ಕಿರಣ್ ರಾಜ್ ಅಡ್ಡಂತ ಅವರು ಕೂಡ ವೇದಿಕೆ ಆಗಮಿಸಬೇಕು. ಅದೇ ರೀತಿಯಲ್ಲಿ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ನ ಸೂಪರ್ವೈಸರ್ ಆದಂತಹ KSF ಹಾಸ್ಪಿಟಲ್ ಅನಿಲ್ ಶೆಟ್ಟಿ ಇವರು ಕೂಡ ಆಗಮಿಸಬೇಕು ಕೇಳಿಕೊಳ್ತಾ ಇದ್ದೇನೆ. ಗಣಪತಿಯನ್ನು ನಾವು ಸ್ತುತಿ ಮಾಡಬೇಕು. ಗಣಪತಿ ಸ್ತುತಿಯನ್ನು ಮಾಡಲಿಕ್ಕಿದ್ದಾರೆ ಶ್ರೀ ಕುಮಾರಿ ಆಶ್ರಿತಾ ಬೈತಾಡಿತ. ಪ್ರಥಮ ವಂದನ ಗೌರಿ ನಂದನ, ಪ್ರಥಮ ವಂದನ ಗೌರಿ ನಂದನ, ಹೇ ಶಿವನಂದನ ಪಾಹಿ ಗಜಾನನ, ಹೇ ಶಿವನಂದನ ಪಾಹಿ ಗಜಾನನ, ಪ್ರಥಮ ವಂದನ ಗೌರಿ ನಂದನ, ಪ್ರಥಮ ವಂದನ ಗೌರಿ ನಂದನ. ವಿನಾಯಕ ಮಂಗಳ ಚರಣ ಸಂಕಟ ಹರಣ, ಪ್ರಣವ ಸ್ವರೂಪ ಪಾಹಿ ಗಜಾನನ, ಪ್ರಣವ ಸ್ವರೂಪ ಪಾಹಿ ಗಜಾನನ, ಪ್ರಥಮ ವಂದನ ಗೌರಿ ನಂದನ, ಪ್ರಥಮ ವಂದನ ನಡೆಸಿಕೊಡ್ಬೇಕು ಅಂತ ಹೇಳಿ ಈಗ ಸ್ವಾಗತ ಕಾರ್ಯಕ್ರಮ. ಇಂದಿನ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ ಈ ಶಾಲೆಯ ಮುಖ್ಯೋಪಾಧ್ಯಾಯರಾದಂತಹ ಶ್ರೀ ಕಾಮರಾಜ್ ಮಾಸ್ಟರ್ ಅವರು. ಇವರಿಗೆ ನಿಮ್ಮೆಲ್ಲರ ಪರವಾಗಿ ಇಂದಿನ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತ ಬಯಸುತ್ತಿದ್ದೇನೆ. ಇವರಿಗೆ ಸಂತೋಷ್ ರಾಜ್ ಅಡ್ಯಂತಾಯ ಇವರು ಶಾಲೆ ಮತ್ತು ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಅದೇ ರೀತಿ ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ
ದೇವಸ್ಥಾನ ದೇವಘಟ್ಟಗಳ ಆಡಳಿತ ಸಮಿತಿಯ ಅಧ್ಯಕ್ಷರಾಗಿರುವ ಶ್ರೀ ರವೀಂದ್ರ ಶೆಟ್ಟಿ ದೇವಘಟ್ಟೆ ಇವರಿಗೆ ಇಂದಿನ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತ ಬಯಸಿದ್ದೇವೆ. ಇವರಿಗೆ ಅಕ್ಷಯ್ ದೇರಳಘಟ್ಟ ಇವರು ಶಾಲು ಹೊದಿಸಿ ಗೌರವಿಸಬೇಕಾಗಿ ವಿನಂತಿಯನ್ನು ಮಾಡ್ತಾರೆ. ಹಾಗೆಯೇ ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಉಪಸ್ಥಿತಿದ್ದಾರೆ ಲಯನ್ಸ್ ಕ್ಲಬ್ ಮಂಗಳೂರು ಹೋತ್ರೆ ಇದರ ಅಧ್ಯಕ್ಷರಾದಂತಹ, ಅದೇ ರೀತಿ ಶ್ರೀ ಅಯ್ಯಪ್ಪಸ್ವಾಮಿ ದೇವಸ್ಥಾನದ ಟ್ರಸ್ಟಿಗಳು ಅನ್ನ ಸಂತರ್ಪಣಾ ಸಮಿತಿಯ ಅಧ್ಯಕ್ಷರಾದಂತಹ ಶರತ್ರಾವ್ ಶೆಟ್ಟಿ ಅವರು ಕೂಡ ಇಂದಿನ ಈ ಕಾರ್ಯಕ್ರಮಕ್ಕೆ ಪ್ರೀತಿಗರವಾಗಿ ಸ್ವಾಗತ ಬಯಸುತ್ತೇವೆ. ಇವರಿಗೆ ಗಣೇಶ್ ಕುಕ್ಕುಲಘಟ್ಟ ಇವರು ಶಾಲು ನೀಡಿ ಗೌರವಿಸಬೇಕಾಗಿ ವಿನಂತಿಸುತ್ತೇವೆ. ಹಾಗೆಯೇ ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಉಪಸ್ಥಿತರಿರುತ್ತಾರೆ ಬೆಳ್ಮಲ್ ಗ್ರಾಮ ಪಂಚಾಯತ್ನ ಸದಸ್ಯರಾದಂತಹ ಶ್ರೀ ಇಕ್ಬಾಲ್ ಅವರು, ಇವರಿಗೆ ಕೂಡ ಇಂದಿನ ಈ ರಕ್ತದಾನ ಶಿಬಿರ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತ ಬಯಸುತ್ತಿದ್ದೇವೆ. ಇವರಿಗೆ ವಸಂತ್ ಶೆಟ್ಟಿ ಅವರು ಶಾಲು ಹೊದಿಸಿ ಗೌರವಿಸಬೇಕಾಗಿ ವಿನಂತಿಯನ್ನು ಮಾಡ್ತೇವೆ. ಹಾಗೆಯೇ ಇಂದಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವವರು ಮುಂದ ಗ್ರಾಮ ಪಂಚಾಯತ್ನ ಸದಸ್ಯರು, ಶ್ರೀ ಅಯ್ಯಪ್ಪಸ್ವಾಮಿ ಭಜನಾ ಮಂಡಳಿಯ ಮಾಜಿ ಸಂಚಾಲಕರು ಆದಂತಹ ಶ್ರೀಮತಿ ಪುಷ್ಪಲತಾ ಕಾರ್ಯಕರು, ಇವರು ಕೂಡ ಇಂದಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತಿದ್ದರು. ಇವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸುತ್ತಿದ್ದೇವೆ. ಇವರಿಗೆ ಹರ್ಷಿತಾ ಇವರು ಶಾಲು ಹೊದಿಸಿ ಸನ್ಮಾನಿಸಬೇಕಾಗಿ ವಿನಂತಿ. ಹಾಗೆಯೇ ಇಂದಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವವರು ಇಂದಿನ ಅತಿಥಿಯಾದಂತಹ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಪ್ರೌಢಶಾಲೆಯ ಕನ್ನಡ ಶಿಕ್ಷಕರಾದಂತಹ ಶ್ರೀಮತಿ ಅಕ್ಷತಾ ನಾಯಕ್ ದೇವಘಟ್ಟೆ, ಇವರು ಕೂಡ ಇಂದಿನ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸುತ್ತಿದ್ದೇವೆ. ಇವರಿಗೆ ಹರ್ಷಿತಾ ಭಯಪಡಿತಾ ಇವರು ಶಾಲು ಹೊದಿಸಿ ಸನ್ಮಾನಿಸಬೇಕಾಗಿ ವಿನಂತಿಸ್ತಾ ಇದ್ದಾರೆ. ಅಂತೆಯೇ ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಉಪಸ್ಥಿತಿ ಇರುವವರು ಕೊಟಗಾರ್ ಪಟ್ಟಣ ಪಂಚಾಯತ್ನ ಕೌನ್ಸಿಲರ್ ಆದಂತಹ ಸುಜಿತ್ ಮಾಡ್ರಿ ಅವರು, ಇವರಿಗೂ ಕೂಡ ಇಂದಿನ ಕಾರ್ಯಕ್ರಮಕ್ಕೆ ಪ್ರೀತಿಗರವಾಗಿ ಸ್ವಾಗತ ಬಯಸುತ್ತಿದ್ದೇವೆ. ಇವರಿಗೆ ರವಿ ಗುಡ್ಡಮಾರ್ ಇವರು ಶಾಲು ಹೊದಿಸಿ ಗೌರವಿಸಬೇಕಾಗಿ ವಿನಂತಿಯನ್ನ ಮಾಡ್ತಾರೆ. ಇಂದಿನ ಕಾರ್ಯಕ್ರಮ ನಿಮ್ಮ KSMD ಆಸ್ಪತ್ರೆ ಇವರ ಸಹಭಾಗಿತ್ವದಲ್ಲಿ ನಡೆದಿದೆ. ಇದರ ಟೆಕ್ನಿಕಲ್ ಸೂಪರ್ವೈಸರ್ ಆದಂತಹ ಅನಿಲ್ ಶೆಟ್ಟಿ ಅವರು ಕೂಡ ನಮ್ಮ ವೇದಿಕೆಯಲ್ಲಿ ಉಪಸ್ಥಿತಿದ್ದಾರೆ. ಇವರು ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಬಯಸುತ್ತಿದ್ದೇವೆ. ಇವರಿಗೆ ಶ್ರೀಯುತ ಸುರೇಶ್ ಕುಂಪಲ ಇವರು ಶಾಲು ಹೊದಿಸಿ ಸ್ವಾಗತಿಸಬೇಕಾಗಿ ವಿನಂತಿಯನ್ನು ಮಾಡ್ತಾರೆ. ಅದೇ ರೀತಿ ಇಂದಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವವರು ಈ ಉದ್ಯಮಿಯಾದಂತಹ ಕಿರಣ್ ರಾಜ್ ಅತ್ಯಂತರ್ ಅವರು, ಇವರು ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಗಾಗಿ ಸ್ವಾಗತ ಬಯಸುತ್ತಿದ್ದಾರೆ. ಇವರಿಗೆ ಶ್ರೀಯುತ ರಕ್ಷಿತ್ ದೇರ್ಲಘಟ್ಟ ಇವರು ಶಾಲು ಹೊದಿಸಿ ಸ್ವಾಗತಿಸಬೇಕಾಗಿ ವಿನಂತಿಯನ್ನು ಮಾಡ್ತಾರೆ. ನಮ್ಮ ಸಂಘದ ಅಧ್ಯಕ್ಷರು ಬಿಜೆಪಿ ದಕ್ಷಿಣ ಜಿಲ್ಲೆಯ ರೈತ ಮೋರ್ಚಾದ ಕಾರ್ಯದರ್ಶಿಯಾಗಿ ಕೂಡ ಅವರ ಕಾರ್ಯವನ್ನು ನಡೆಸಿದ್ದಾರೆ. ನಮ್ಮ ಪ್ರೀತಿಯ ಮೋಹನ್ ಶೆಟ್ಟಿ ಅವರು ಇಂದಿನ ವೇದಿಕೆಯಲ್ಲಿ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿದ್ದಾರೆ. ಇವರು ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಯಾಗಿ ಸ್ವಾಗತ ಬಯಸುತ್ತಿದ್ದೇನೆ. ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಈಗ ಇಂದಿನ ರಕ್ತದಾನ ಶಿಬಿರದ ಉದ್ಘಾಟನಾ ಕಾರ್ಯಕ್ರಮ ದೀಪ ಪ್ರಜ್ವಲನೆಯನ್ನು ಈ ಶಾಲೆಯ ಮುಖ್ಯೋಪಾಧ್ಯಾಯರಾದಂತಹ ಕಾಮರಾಜ್ ಮಾಸ್ಟರ್ ಹಾಗೂ ಎಲ್ಲ ಗಣ್ಯರು ಒಟ್ಟು ಸೇರಿ ದೀಪ ಪ್ರಜ್ವಲನೆ ಮಾಡಬೇಕಾಗಿ ಈ ಮೂಲಕ ಕೇಳಿಕೊಳ್ತಿದ್ದೇವೆ.
ವಿರುದ್ಧ ಕಾಮರಾಜ್ ಮಾಸ್ಟರ್ ಒಂದೆರಡು ಮಾತುಗಳನ್ನು ಆಡಬೇಕಾಗಿ ಇವತ್ತಿನ ಕಾರ್ಯಕ್ರಮ ಅಂದರೆ ನಮ್ಮ ದೇರ್ಲೆಗಟ್ಟೆ ಶಾಲೆಯಲ್ಲಿ ಇದು ಮೊದಲನೇದಾಗಿ ಹಮ್ಮಿಕೊಂಡಿರುವಂಥ ಕಾರ್ಯಕ್ರಮ. ನಮ್ಮ ದೇರ್ಲೆಗಟ್ಟೆ ಟೀಮ್ ಆಗಿರುವಂಥ ತತ್ಸಮಸಿ ಇವರ ಸಹಭಾಗಿತ್ವದಲ್ಲಿ ಇವರಿಗೆ ಸಪೋರ್ಟಾಗಿ ಆಗಿರುವಂಥ ನಮ್ಮ ನಿಟ್ಟೆ ದೇರ್ಲೆಗಟ್ಟೆ ಅವರ ಅನುಪಸ್ಥಿತಿಯಲ್ಲಿ ಇವತ್ತಿನ ಆದಿತ್ಯವಾರ ದಿವಸ ನಮ್ಮ ಈ ಒಂದು ಸಂಘಟನೆ ಎಲ್ಲರ ಪ್ರೋತ್ಸಾಹ ಕೊಟ್ಟು ಈ ವೇದಿಕೆಗೆ ಬಂದಿರ್ತಾರೆ. ನಮ್ಮ ಶಾಲೆಯ ಹಳೆ ವಿದ್ಯಾರ್ಥಿಯಾಗಿರುವಂಥ ಶರತ್, ಇಕ್ಬಾಲ್ ಮತ್ತು ನಮ್ಮ ಮೇಡಮ್ ಪುಷ್ಪಲತಾ ಮೇಡಮ್ ಅವರು ನಮಗೆ ಈ ಶಾಲೆಗೆ ಬರುವಾಗಿಂದಲೇ ಅವರು ಪರಿಚಯ. ಹಾಗೆ ಇವ್ರದ್ದೆಲ್ಲ ಹೊಸ ಮುಖಿಗಳು. ಇವರು ನಮ್ಮ ಹಳೆ ವಿದ್ಯಾರ್ಥಿ ಹಾಗೂ ನಮ್ಮ ಫ್ರೆಂಡ್ಸ್ ಆಗಿರುವಂಥದ್ದು. ಹಾಗೆ ಇವತ್ತಿನ ಕಾರ್ಯಕ್ರಮ ಅಂತೇಳಿದರೆ ಬ್ಲಡ್ ಡೊನೇಟ್ ಮಾಡುವಂಥದ್ದು ಬಹಳ ಒಳ್ಳೆಯ ಕೆಲಸ. ಇದು ಎಲ್ಲರಿಗೆ ಬೇಕಾಗಿರುವಂಥದ್ದು. ಕೆಲವು ಗ್ರೂಪಿನ ರಕ್ತ ಸಿಗುವುದಿಲ್ಲ. ಹಾಗಾಗಿ ಇವತ್ತು ಯಾವ ಗ್ರೂಪಿನವರು ಯಾವ ಥರದ ಗ್ರೂಪೆಲ್ಲ ಬ್ಲಡ್ ಸಿಗುತ್ತೆ ಅಂಥೇಳಿ ಇವತ್ತಿನ ಕಾರ್ಯಕ್ರಮದಲ್ಲಿ ಗೊತ್ತಾಗುತ್ತೆ. ಹಾಗೆ ವೇದಿಕೆಯಲ್ಲಿ ಎಲ್ಲರೂ ಇದ್ದೀರಿ. ಇನ್ನು ಹೆಚ್ಚಿನ ವಿದ್ಯಾರ್ಥಿಗಳು, ಯಂಗ್ಸ್ಟರ್ ಹುಡುಗರೆಲ್ಲ ಬಂದು ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮಗೆ ರಕ್ತದಾನ ಶಿಬಿರದಲ್ಲಿ ಭಾಗವಹಿಸಿಕೊಂಡು ಅವರು ತಮ್ಮ ಬ್ಲಡ್ಡನ್ನು ಕೊಡುವಂಥ ಶಕ್ತಿಯನ್ನು ದೇವರವರಿಗೆ ದಯಪಾಲಿಸಿ ಎಂದು ಹೇಳುತ್ತಾ ನಂದು ಒಂದು ಮಾತನ್ನು ಮುಗಿಸ್ತೇನೆ. ಉದ್ಘಾಟನೆ ಮಾಡಿರುವಂಥ ಮುಖ್ಯೋಪಾಧ್ಯಾಯರೇ ಮತ್ತು ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರೇ, ನಮ್ಮ ಈ ಬೆಲ್ಮ ಗ್ರಾಮದಲ್ಲಿ ನಾನು ಯುವ ಮೋರ್ಚಾದಲ್ಲಿರುವಾಗ ಅಲ್ಲಿ ನಮಗೆ ಯಾವುದೇ ಕೆಲಸ ಕಾರ್ಯ ಮಾಡಬೇಕಾದ್ರೆ ನಮಗೆ 2 ಹೆಸರುಗಳು ಮೊದಲಿಗೆ ಬರೋದೊಂದು ದಾಸನ್ನ ಮತ್ತು ರವಿಯನ್ನ. ಆ ಇಬ್ಬರು ಕೂಡ ಈಗ ಇಲ್ಲಿ ಇರೋದ್ರಿಂದ ಇನ್ನು ಮುಂದಕ್ಕೆ ಕೂಡ ಈ ತತ್ವಮಸಿಯಲ್ಲಿ ಕಾರ್ಯಕ್ರಮ ಆಗಲಿಕ್ಕೆ ಯಾವುದೇ ರೀತಿಯಾದಂಥ ಅಡೆತಡೆಗಳು ಬರಲಿಕ್ಕೆ ಇಲ್ಲ. ಮತ್ತು ಇವತ್ತಿನೊಂದು ಉತ್ತಮವಾದ ಕಾರ್ಯಕ್ರಮ ನಮ್ಮ ಮುಖ್ಯೋಪಾಧ್ಯಾಯರು ಹೇಳಿದರು, ಇಲ್ಲಿ ಮೊದಲನೆಯ ಕಾರ್ಯಕ್ರಮ ಅಂತೇಳಿ. ಒಂದು ವ್ಯಕ್ತಿಗೆ ರಕ್ತದಾನ ಮಾಡುವ ಮುಖಾಂತರ ಒಬ್ಬ ವ್ಯಕ್ತಿಗೆ ನಾವು ಜೀವದಾನವನ್ನು ಮಾಡಬಹುದು ಅಂಥ ಕಾರ್ಯಕ್ರಮವನ್ನು ಇಲ್ಲಿ ಮಾಡ್ತಾ ಇದ್ದಾರೆ. ಇನ್ನೊಂದು ಈ ಕಾರ್ಯಕ್ರಮದ ನಾನು ನೋಡಿದ ರೀತಿಯಲ್ಲಿ ವಿಶೇಷತೆ ಏನಂತ ಹೇಳಿದರೆ, ಈಗಿನ ಈ ಸಂದರ್ಭದಲ್ಲಿ ನಮ್ಮ ಸರ್ಕಾರಿ ಶಾಲೆಗಳು ಅಳಿವಿನ ಅಂಚಿನಲ್ಲಿ ಹೋಗ್ತಾ ಇದೆ. ನಮ್ಮ ಎಲ್ಲ ಸರ್ಕಾರಿ ಶಾಲೆಗಳು ಅಳಿವಿನ ಅಂಚಿನಲ್ಲಿ ಇದೆ. ಆದ್ದರಿಂದ ನಮ್ಮ ಈ ಅಳಿವಿನ ಅಂಚಿನಲ್ಲಿರುವಂಥ ಈ ಸರ್ಕಾರಿ ಶಾಲೆಯಲ್ಲಿ ಈ ರಕ್ತದಾನ ಶಿಬಿರವನ್ನು ಮಾಡಿ ಒಬ್ಬ ವ್ಯಕ್ತಿಯ ಜೀವವನ್ನು ಉಳಿಸುವಂಥ ಕಾರ್ಯಕ್ರಮವನ್ನು ಮಾಡುವುದರ ಜೊತೆಗೆ ಈ ಕಾರ್ಯಕ್ರಮವನ್ನು ಇಲ್ಲಿ ಮಾಡಿ ನಮ್ಮ ಸರ್ಕಾರಿ ಶಾಲೆಯ ಕೂಡ ಜೀವದಾನವನ್ನು ಉಳಿಸುವಂಥ ಒಂದು ಸಂದೇಶವನ್ನು ಎಲ್ಲ ನಮ್ಮ ಸಮಾಜಕ್ಕೆ ಇವರು ನಮ್ಮ ತತ್ವಮಸಿಯವರು ಕೊಟ್ಟಿದ್ದಾರೆ. ಯಾಕೆ ನಾನು ಈಗ ಮಾತನ್ನು ಹೇಳ್ತೇನೆ ಅಂತ ಹೇಳಿದರೆ, ನಮ್ಮ ಮಾಡೂರು ನಾನು ಚುನಾವಣೆಯಲ್ಲಿ ಗೆದ್ದು ಬಂದಂಥ ವಾರ್ಡಿನಲ್ಲಿ ಒಂದು ಸರ್ಕಾರಿ ಶಾಲೆ ಇತ್ತು, ಮಾಡೂರು ಸರ್ಕಾರಿ ಶಾಲೆ ಅಂತೇಳಿ. ನನಗೆ ಕೂಡ ನಾನು ಚುನಾವಣೆಗೆ ನಿಲ್ಲೋದಕ್ಕಿಂತ ಮುಂಚೆ ಕೂಡ ಆ ಶಾಲೆಯನ್ನು ನಾವು ಉಳಿಸಬೇಕು, ಬೆಳೆಸಬೇಕು ಅಂತ ಯೋಚನೆ ಇತ್ತು. ಆಗ ಏನು ಮಾಡೋದು ಅಂತ ಹೇಳುವಾಗ ನಾವು ಇದೇ ರೀತಿಯಾದಂಥ ಕಾರ್ಯಕ್ರಮಗಳನ್ನು ನಾನು ಆ ಸರ್ಕಾರಿ ಶಾಲೆಯಲ್ಲಿ ನಾನು ಮಾಡಲಿಕ್ಕೆ ಆರಂಭಿಸಿದೆ. ಜನಗಳಿಗೆ ಬೇಕಾದಂಥ ಆಧಾರ್ ಕಾರ್ಡ್ ತಿದ್ದುಪಡಿ ಈ ರೀತಿಯ ಅನೇಕ ಶಿಬಿರಗಳನ್ನು ನಾನಲ್ಲಿ ಆ ಕಾರ್ಯಕ್ರಮದಲ್ಲಿ ಮಾಡಲಿಕ್ಕೆ ಅಲ್ಲಿ ಪ್ರಾರಂಭ ಮಾಡಿದ ನಂತರ ಬಂದವರ ಮನಸ್ಸಿನಲ್ಲಿ ನಮ್ಮ ಶಾಲೆ ಉಳಿಬೇಕು ಅನ್ನುವಂಥ ಮನಸ್ಥಿತಿ ಬಂದ ನಂತರ ಈಗಿನ ಪರಿಸ್ಥಿತಿಯಲ್ಲಿ ನಮ್ಮ ಮಾಡೂರು ಸರ್ಕಾರಿ ಶಾಲೆ ಯಾವುದೇ ಖಾಸಗಿ ಸರ್ಕಾರಿ ಶಾಲೆಗೆ ಕುಂದುಕೊರತೆ ಇಲ್ಲದ ರೀತಿಯಲ್ಲಿ ಪೈಪೋಟಿಯನ್ನು ಕೊಡ್ತೇವೆ. ಅದಕ್ಕೆ ಉದಾಹರಣೆ ಅಂತ ಹೇಳಿದರೆ, ನಮ್ಮ ಈಗಿನ ಈ ವರ್ಷದ ನಮ್ಮ ಅಡ್ಮಿಷನ್ ಜನವರಿಯಲ್ಲೇ ಭರ್ತಿಯಾಗಿತ್ತು. ಆದ್ದರಿಂದ ಈ ತತ್ವಮಸಿ ಅವರಿಗೆ ನಾನು ನನ್ನ ವೈಯಕ್ತಿಕವಾಗಿ ಪರಿಪೂರ್ಣವಾದ ಒಂದು ಅಭಿನಂದನೆಗಳನ್ನು ನಾನು ಸಲ್ಲಿಸ್ತೇನೆ. ಯಾಕೆ ಅಂತ ಹೇಳಿದರೆ, ನಮ್ಮ ಇಲ್ಲಿ ಈ ಸರ್ಕಾರಿ ಶಾಲೆಯಲ್ಲಿ ಈ ಕಾರ್ಯಕ್ರಮವನ್ನು ಇಟ್ಟದ್ದಕ್ಕೆ ಈ ರವಿಯನ್ನ ಮತ್ತು ದಾಸನ್ನ ಇದ್ದರೆ ಏನಾದರೂ ಒಂದು ಯೋಚನೆಗಳು ಇರ್ತಾ ಅವರಿಗೆ, ಜನರಿಗೆ ಸೇವೆ ಮಾಡಬೇಕು, ಈ ರೀತಿಯ ಕಾರ್ಯಕ್ರಮ ಮಾಡಬೇಕು ಅಂತ ಈ ಹಂಬಲ ಇರುವಂಥ ಇಬ್ಬರು ವ್ಯಕ್ತಿಗಳು ಈ ತತ್ವಮಸಿಯಲ್ಲಿ ಇರೋದ್ರಿಂದ ಇನ್ನು ಮುಂದಕ್ಕೆ ಕೂಡ ನಿಮ್ಮ ನೇತೃತ್ವದಲ್ಲಿ ಒಳ್ಳೆಯ ರೀತಿಯಾದಂಥ ಕಾರ್ಯಕ್ರಮ ಆಗಲಿ, ನಾವು ನಿಮ್ಮ ಜೊತೆಗೆ ಪರಿಪೂರ್ಣವಾಗಿ ಇದ್ದೆ ಅಂತ ಹೇಳ್ತಾ ನಮಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟದಕ್ಕೆ ಧನ್ಯವಾದ. ಎಲ್ಲರಿಗೂ ನಮಸ್ಕಾರ. ಟೀಮ್ ತತ್ವಮಸಿ ದೇರ್ಲಕಟ್ಟೆ ಇದರ ನೇತೃತ್ವದಲ್ಲಿ ನಿಟ್ಟೆ ಜಸ್ಟಿಸ್ KS ಹೆಗಡೆ ಚಾರಿಟಬಲ್ ಆಸ್ಪತ್ರೆ ದೇರ್ಲಕಟ್ಟೆ ಇದರ ಸಹಭಾಗಿತ್ವದಲ್ಲಿ ರಕ್ತದಾನ ಶಿಬಿರವು ಇವತ್ತು ಹಮ್ಮಿಕೊಂಡಿದೆ. ಬಹಳ ಒಂದು ಸಂತೋಷದ ವಿಷಯ. ಅದೇ ವೇದಿಕೆಯಲ್ಲಿ ಎಲ್ಲ ನನ್ನ ಹಿರಿಯರು ಇದ್ದಾರೆ. ಅದೇ ಮುಂದೆ ನನ್ನ ಎಲ್ಲ ಹಿರಿಯರು ಸಹ ಇದ್ದಾರೆ.
ವಿದ್ಯಾರ್ಥಿಗಳು ಇದ್ದಾರೆ. ಅದೇ ರೀತಿ ಈ ರಕ್ತದಾನ ಶಿಬಿರವು ಬಹಳ ಒಂದು ಅಗತ್ಯವಾಗಿರುತ್ತದೆ. ಇವತ್ತಿನ ದಿವಸದಲ್ಲಿ ಈ ಶಿಬಿರವು ಮಾಡೋದು ಬಹಳ ಒಂದು ನೋಡಲಿಕ್ಕೆ ಬಹಳ ಒಂದು ಸಂತೋಷವಾಗಿರುತ್ತದೆ. ಮುಂದೆಯೂ ಇಂತಹ ಕಾರ್ಯಕ್ರಮವು ನೀವು ವಿಭ್ರಂಜನೆಯಿಂದ ಮಾಡಲು ನಿಮಗೆ ಅವಕಾಶ ಸಿಗಲಿ ಎಂದು ಆಶಿಸುತ್ತಾ, ಈ ಟೀಮ್ ತತ್ವಮಸಿ ದೇರ್ಲಕಟ್ಟೆ ಇವರಿಗೂ ಸಹ ನಾನು ರಕ್ತದಾನ ಶಿಬಿರಕ್ಕೆ ಇದನ್ನು ಅವಕಾಶ ಮಾಡಿದ್ದಕ್ಕೆ ಅಭಿನಂದಿಸ್ತಾ, ಅದೇ ರೀತಿ ಈ ಶಾಲೆಯ ಮುಖ್ಯೋಪಾಧ್ಯಾಯರು ಈಗಾಗಲೇ ಉದ್ಘಾಟನೆ ಮಾಡಿದ್ದಾರೆ, ಅವರಿಗೂ ಸಹ ನಾನು ಅಭಿನಂದಿಸ್ತೇನೆ. ಸ್ಥಳಾವಕಾಶವನ್ನು ಸಹ ಮಾಡಿಕೊಟ್ಟಿದ್ದಾರೆ, ಅವರಿಗೂ ಸಹ ನಾನು ಅವರಿಗೆ ಅಭಿನಂದಿಸ್ತಾ ಇದ್ದೇನೆ. ಅದೇ ರೀತಿ ನನಗೆ ಎರಡು ಮಾತನಾಡಲು ಅವಕಾಶ ಮಾಡಿದ್ದಕ್ಕೆ ನಾನು ಎಲ್ಲರಿಗೂ ಅಭಿನಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಕಾರ್ಯಕ್ರಮಕ್ಕೆ ಹಾರೈಕೆಯನ್ನು ಮಾಡಿದಂತಹ ಇಕ್ಬಾಲ್ ಆಚಾರ್ ಅವರಿಗೆ ಧನ್ಯವಾದಗಳು. ಮುಂದಕ್ಕೆ ಕಾರ್ಯಕ್ರಮದ ವಿತರಣೆ ಮಾಡಬೇಕಾಗಿ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಅಧ್ಯಕ್ಷರಾದಂತಹ ಶ್ರೀ ರಾಜೇಂದ್ರ ಶೆಟ್ಟಿ ಅವರಿಗೆ ವಿನಂತಿ ಮಾಡಿಕೊಳ್ತಿದ್ದೇವೆ. ಕೇಳಿರುವ ಎಲ್ಲ ಗಣ್ಯ ವ್ಯಕ್ತಿಗಳೇ ಹಾಗೂ ಇನ್ನು ಆಯೋಜಿಸಿಕೊಂಡಿರುವಂಥ ಈ ರಕ್ತದಾನ ಶಿಬಿರದ ತತ್ವಮಸಿ ಶಾಖೆ ಹಾಗೂ KS ಹೆಗ್ಡೆ ಚಾರಿಟೇಬಲ್ ಟ್ರಸ್ಟ್ ಮತ್ತು ಲಯನ್ಸ್ ಕ್ಲಬ್ ಇವರ ಸಹಭಾಗಿತ್ವದಲ್ಲಿ ನಡೆಯುತ್ತಿರುವ ಈ ರಕ್ತದಾನ ಶಿಬಿರ ಭಾರಿ ಒಳ್ಳೆಯ ವಿಷಯ. ಈ ರಕ್ತದಾನದಲ್ಲಿ ಬಡವರಿಗೂ ಕೊಡುವಂಥ ರಕ್ತದಾನ, ಯಾಕಂದ್ರೆ ಒಂದು ಜೀವ ಉಳಿಸುವ ಕಾರ್ಯಕ್ರಮ. ನಾವು ಈಗ ಯಾರಿಗೂ ಬೇಕಾದರೂ ವಿದ್ಯಾದಾನ ಮಾಡ್ಬೋದು, ಅನ್ನದಾನ ಮಾಡ್ಬೋದು, ಆದರೆ ರಕ್ತದಾನ ಮಾಡಲಿಕ್ಕೆ ಎಲ್ಲರಿಗೂ ಸಹಕಾರ ಆಗಿದೆ. ಯಾಕಂದರೆ ಇದರಲ್ಲಿ ಶ್ರೀಮಂತ ಬಡವಂತ ಅಂತ ಇಲ್ಲ, ಶ್ರೀಮಂತರೂ ಕೊಡ್ಬೋದು, ಬಡವನೂ ಕೊಡ್ಬೋದು. ಒಂದು ದಾನ ಕೊಡುವಂಥದ್ದಲ್ಲಿ ಎಲ್ಲ ಅಂದರೆ ಈ ರಕ್ತದಾನ ಶಿಬಿರ ಮಾತ್ರ ಒಂದು ಜೀವವನ್ನು ಉಳಿಸುವಂಥ ವಿಷಯ. ಈ ಟೀಮ್ ತತ್ವಮಸಿ ಈ ಒಂದು ಆಯೋಜನೆ ಮಾಡಿದೆ, ಭಾರಿ ಒಳ್ಳೆಯ ವಿಷಯ. ಯಾಕಂದರೆ ಇವರು ಕಾರ್ಯಕ್ರಮ ಒಳ್ಳೆಯ ಹಮ್ಮಿಕೊಂಡಿದ್ದಾರೆ. ಇದು ಸಾಂಸ್ಕೃತಿಕ ಕಾರ್ಯಕ್ರಮ ಆಗಿರ್ಬೋದು, ಮಕ್ಕಳ ವಿದ್ಯಾಭ್ಯಾಸವಾಗಿರ್ಬೋದು, ಎಲ್ಲದೂ ಮಾಡಿದ್ದಾರೆ, ಒಳ್ಳೆಯ ಕಾರ್ಯವನ್ನು ಮಾಡಿದ್ದಾರೆ. ಹಾಗೆ ಇವತ್ತು ಈ ರಕ್ತದಾನ ಶಿಬಿರವನ್ನು ಮಾಡಿದ್ದಾರೆ, ಭಾರಿ ಸಂತೋಷದ ವಿಷಯ. ಇದಕ್ಕೆ ನಾವು ಎಲ್ಲರೂ ಕೈ ಜೋಡಿಸಬೇಕಂತ ಹೇಳ್ತಾ ನನ್ನ ಎರಡು ಮಾತು ಮುಗಿಸ್ತೇನೆ. ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವದ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವದ. ಮೊದಲಿಗೆ ಆನೆಗುಡ್ಡ ಮಹಾಗಣಪತಿಯನ್ನು ಪ್ರಾರ್ಥಿಸುತ್ತಾ ಈ ಪುಣ್ಯದ ಕಾರ್ಯ ನಿರ್ವಿಘ್ನವಾಗಿ ಸಾಗಲಿ ಎಂದು ಭಗವಂತನಲ್ಲಿ ಪ್ರಾರ್ಥಿಸುತ್ತೇನೆ. ಭಗವಂತನ ಕೃಪೆಯಿಂದ ಇಂಥ ಪುಣ್ಯ ಕಾರ್ಯದಲ್ಲಿ ಭಾಗವಹಿಸುವ ಅವಕಾಶ ನನಗೆ ದೊರಕಿದ್ದು ನನ್ನ ಭಾಗ್ಯ. ಈ ರಕ್ತದಾನ ಶಿಬಿರದ ಮೂಲಕ ಆಗುವ ಪುಣ್ಯದ ಫಲದಲ್ಲೂ ನಮಗೂ ಒಂದು ಸಣ್ಣ ಪಾಲು ಸಿಗುತ್ತಿರುವುದು ನನಗೂ ತುಂಬ ಸಂತೋಷ ಮತ್ತು ತೃಪ್ತಿಯನ್ನು ನೀಡುತ್ತಿದೆ. ಗೌರವಾನ್ವಿತ ಮುಖ್ಯ ಅತಿಥಿಗಳೇ, ವೇದಿಕೆಯಲ್ಲಿ ಉಪಸ್ಥಿತಿರುವ ಗಣ್ಯರೇ, ತತ್ವಮಸಿ ತಂಡದ ಸದಸ್ಯರೇ, ನಿಮಗೆಲ್ಲರಿಗೂ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ರಕ್ತದಾನವು ಮಹಾದಾನ. ಇದು ಕೇವಲ ನುಡಿಯಲ್ಲ, ಇದು ಅನೇಕ ಕುಟುಂಬಗಳ ಬದುಕಿಗೆ ಆಶಾಕಿರಣವಾಗಿದೆ. ನಾವು ದಾನ ಮಾಡುವ ಪ್ರತಿ ಒಂದು ಯೂನಿಟ್ ರಕ್ತವು ಅಪಘಾತಕ್ಕೆ ಒಳಗಾದವರಿಗೂ, ಹೆರಿಗೆ ತಾಯಂದರಿಗೆ, ಸರ್ಜರಿಗೆ ಒಳಗಾಗುವ ರೋಗಿಗಳಿಗೆ ಹಾಗೂ ತಲಸೇಮಿಯಾ, ಬ್ಲಡ್ ಡಿಸಾರ್ಡರ್, ಕ್ಯಾನ್ಸರ್ ಅಂಥ ಮಾರಕ ಕಾಯಿಲೆಗಳಿಗೂ ಒಳಗಾಗಿರೋ ರೋಗಿಗಳಿಗೂ ಜೀವ ಉಳಿಸಲು ಈ ರಕ್ತದಾನ ಮಹಾಕಾರ್ಯ ಸಹಾಯ ಮಾಡುತ್ತದೆ. ಒಬ್ಬ ರೋಗಿಯನ್ನು ಉಳಿಸಲು ವೈದ್ಯರೇ ಆಗಬೇಕೆಂದಿಲ್ಲ, ನಿಮ್ಮಂಥ ರಕ್ತದಾನಿಗಳಿಂದಲೂ ಸಾಧ್ಯ. ರಕ್ತದಾನ ಮಹಾದಾನವಾಗಿದೆ. ರಕ್ತದಾನ ಮಾಡಿ, ಜೀವದಾನ ಮಾಡಿ. ಎಲ್ಲರಿಗೂ ನಮಸ್ಕಾರ. ರಕ್ತದಾನ ಮಾಡುವುದು ಅತ್ಯಗತ್ಯ. ಇದರ ಪ್ರಯೋಜನ ಏನು ಅಂತ ನಿಮಗೆ ಒಂದೆರಡು ಮಾತುಗಳಲ್ಲಿ ವಿವರಿಸಿದ್ದಾರೆ ಅನಿಲ್ ಶೆಟ್ಟಿ ಅವರು. ಇವರಿಗೆ ವಂದನೆಗಳು. ಮುಂದಕ್ಕೆ ಕಾರ್ಯಕ್ರಮದ ಇಂದಿನ ಈ ಕಾರ್ಯಕ್ರಮದ ಅಂಗವಾಗಿ ರಕ್ತದಾನ ಶಿಬಿರದ ಬಗ್ಗೆ ಒಂದೆರಡು ಮಾತನಾಡಬೇಕಾಗಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಸರ್ಕಾರಿ ಪ್ರೌಢಶಾಲೆಯ ಕನ್ನಡ ಶಿಕ್ಷಣ ಪ್ರಾರಂಭ
ಶ್ರೀಮತಿ ಅಕ್ಷತನಾಥರನ್ನು ಕೇಳಿಕೊಳ್ತಿದ್ದೇವೆ. ಶ್ರೀ ಧರ್ಮಶಾಸ್ತ್ರನ ಪಾದಾರವಿಂದಗಳಿಗೆ ಮೊದಲುಗೊಂಡು ಅದೇ ರೀತಿಯಲ್ಲಿ ಸ್ಥಳೀಯ ದೈವವಾಗಿರುವಂಥ ಶ್ರೀ ಕೊರಗಜ್ಜನ ಪಾದಾರವಿಂದಗಳಿಗೆ ನಮಿಸುತ್ತಾ ಇಂದಿನ ಈ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿರುವಂಥವರು ಟೀಮ್ ತತ್ವಮಸಿ ದೇರಳಕಟ್ಟೆ ಅವರ ನೇತೃತ್ವದಲ್ಲಿ ಜಸ್ಟಿಸ್ KS ಹೆಗ್ಡೆ ಚಾರಿಟೇಬಲ್ ಆಸ್ಪತ್ರೆ ದೇರಳಕಟ್ಟೆ ಇವರ ಸಹಭಾಗಿತ್ವದಲ್ಲಿ ಇಂದು ಸಮಾಜಮುಖಿಯಾದಂಥ ಸಮಾಜ ಒಪ್ಪುವಂತಹ ಒಂದು ಸುಂದರವಾದಂಥ ಕಾರ್ಯಕ್ರಮ ನಡೀತಾ ಇದೆ, ರಕ್ತದಾನ ಶಿಬಿರ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮದ ವೇದಿಕೆಯಲ್ಲಿ ಆಸೀನರಾಗಿರುವಂಥ ಸರ್ವ ಗಣ್ಯರಿಗೂ ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವಂಥ ನನ್ನೆಲ್ಲ ಸಹೋದರ ಸಹೋದರಿಯರಿಗೂ ನಮಿಸುತ್ತಾ, ರಕ್ತದಾನ ಶಿಬಿರ ಅನ್ನುವಂಥದ್ದು ಒಂದು ಉತ್ತಮವಾದಂತಹ ಸಮಾಜಮುಖಿಯಾದಂತಹ ಸಮಾಜ ಒಪ್ಪುವಂತಹ ಎಲ್ಲರಿಗೂ ಉಪಯೋಗಕಾರಿಯಾದಂಥ ಒಂದು ಉತ್ತಮವಾದಂಥ ಕಾರ್ಯಕ್ರಮ ಅಂತ ಹೇಳ್ಬೋದು. ಹಾಗೆ ಈ ರಕ್ತದಾನ ನಾವೆಲ್ಲ ಸ್ಲೋಗನ್ಗಳಲ್ಲಿ ಕೇಳ್ತಾನೆ ಇರ್ತೀವಿ, ರಕ್ತದಾನ ಮಹಾದಾನ, ರಕ್ತದಾನ ಜೀವದಾನ, ರಕ್ತದಾನ ಸಂಜೀವಿನಿ ಅನ್ನುವಂತಹ ಸ್ಲೋಗನ್ಗಳನ್ನು. ಆದರೆ ಈ ಮಾತು ನಿಜಕ್ಕೂ ಒಂದು ಸ್ಲೋಗನ್ ಅಂತ ಅಲ್ಲ, ನಿಜಕ್ಕೂ ನಮ್ಮ ಜೀವನದಲ್ಲಿ ಪಾತ್ರವಹಿಸುವಂಥ ಒಂದು ಉತ್ತಮವಾದಂಥ ಅಂಶ ಅಂತ ಹೇಳ್ಬೋದು. ಯಾಕೆ ಕೇಳಿದ್ರೆ ಈಗ ನಾವು ಕೃತಕವಾಗಿ ಈ ವಿಜ್ಞಾನ ಎಷ್ಟೇ ಮುಂದುವರೆದ್ರೂ ಕೂಡ, ಸಮಾಜ ಎಷ್ಟೇ ಸಂಶೋಧನೆಗಳನ್ನು ಮಾಡ್ತಾ ಇದ್ರು, ಇವತ್ತು ನಮ್ಮ ದೇಹದ ಯಾವುದೇ ಒಂದು ಕೃತಕ ಅಂಗಗಳನ್ನು ತೆಗೆದು ಇನ್ನೊಬ್ಬರಿಗೆ ದಾನ ಮಾಡಿ ನಾವು ಕಸಿ ವಿಧಾನದ ಮೂಲಕವಾಗಿ ಹಲವಾರು ದಾನಗಳನ್ನು ನೋಡ್ತಾನೆ ಇದ್ದೀವಿ. ಆದರೆ ರಕ್ತ ಅನ್ನುವಂಥದ್ದನ್ನು ಬೇರೆ ಯಾವುದೇ ರೀತಿಯಲ್ಲೂ ಕೂಡ ಕೃತಕವಾಗಿ ನಿರ್ಮಿಸಲು ಅಸಾಧ್ಯವಾದಂಥ ಒಂದು ಅಂಶ ಈ ರಕ್ತ. ಅಂತಹ ಒಂದು ರಕ್ತವನ್ನ ಒಬ್ಬ ವ್ಯಕ್ತಿ ಸದೃಢವಾದಂಥ ಆರೋಗ್ಯ ಹೊಂದಿದಾಗ ಮಾತ್ರ ತನ್ನ ದೇಹದ ಮೂಲಕವಾಗಿ ಆ ಒಂದು ಅಂಶವನ್ನು ಉತ್ಪಾದನೆಯನ್ನು ಮಾಡಿಕೊಂಡು ತನಗೆ ಅಗತ್ಯವಿದ್ದಂಥ ಅಥವಾ ಯಾರಿಗಾದರೂ ಅಗತ್ಯವಿದ್ದಂಥ ಸಂದರ್ಭದಲ್ಲಿ ಅದನ್ನು ದಾನ ಮಾಡುವಂತಹ ಅವಕಾಶ ಆ ವ್ಯಕ್ತಿಗೆ ದೊರೀತಾ ಇದೆ. ನಾವು ಆಲ್ರೆಡಿ ಒಂದು ಗಾದೆ ಮಾತನ್ನ ಕೇಳ್ತೀವಿ ಆತ್ಮೀಯರೇ, ಸದೃಢವಾದಂಥ ದೇಹದಲ್ಲಿ ಸದೃಢವಾದಂಥ ಮನಸ್ಸು ಇರ್ತದೆ ಅಂತ. ಆ ಸದೃಢವಾದಂಥ ದೇಹ ಬರುವುದು ಈ ನಮ್ಮ ರಕ್ತದ ಒಂದು ರಕ್ತದ ಅಂಶದ ಮೂಲಕವಾಗಿ. ಉತ್ತಮವಾದಂಥ ಆರೋಗ್ಯ ಹೊಂದಿದ್ದೇವೆ ಅಂತ ಅಂದಾಗ ಸದೃಢವಾದಂಥ ದೇಹ ನಮ್ಮದಾಗಿರ್ತದೆ. ನಮ್ಮ ದೇಹದಲ್ಲಿ ಸಾಧಾರಣ 5 ಲೀಟರ್ ರಕ್ತ ಏನಿದೆ, ಆ ರಕ್ತ ಉತ್ತಮವಿದ್ದಾಗ ನಮ್ಮ ಯಾರಿಗೆ ನಾವು ರಕ್ತದ ಅವಶ್ಯಕತೆ ಇದೆ, ಇನ್ನೊಬ್ಬರಿಗೆ ನಾವು ಜೀವವನ್ನ ಕೊಡ್ತೀವಿ ಅಂತ ಸಂದರ್ಭದಲ್ಲಿ ಆ ಒಂದು ದಾನದ ಉದ್ದೇಶದ ಮೂಲಕವಾಗಿ ಆ ದಾನವನ್ನು ನಾವು ಮಾಡಿದಾಗ ನಾವು ದಾನ ಮಾಡಿದಂಥ ವ್ಯಕ್ತಿಗೂ ಹಾಗೂ ದಾನ ತಗೊಂಡಂತಹ ವ್ಯಕ್ತಿಗೂ 2 ರೀತಿಯಲ್ಲಿ ಉಪಯೋಗ ಆಗುವಂಥದ್ದು. ದಾನ ಮಾಡೋದ್ರಿಂದ ನಮ್ಮ ದೇಹದಲ್ಲಿ ಹಿಮೋಗ್ಲೋಬಿನ್ ಮಟ್ಟ ಆಗಿರ್ಬೋದು ಅಥವಾ ಕಬ್ಬಿಣಾಂಶದ ಮಟ್ಟ ಆಗಿರ್ಬೋದು, ನಮ್ಮ ದೇಹದ ಹೃದಯ ಆಗಿರ್ಬೋದು, ಯಕೃತ್ ಆಗಿರ್ಬೋದು, ಶ್ವಾಸಕೋಶ ಆಗಿರ್ಬೋದು, ಹೀಗೆ ಎಲ್ಲ ಒಂದು ಜೀವಕೋಶಗಳು ಪ್ರತಿಯೊಂದು ಜೀವ ನಮ್ಮ ನಿಂತಿರುವಂಥದ್ದು ಆ ರಕ್ತದ ಆಧಾರದ ಮೇಲೆ. ಹಾಗೆ ನಮ್ಮ ದೇಹವೂ ಕೂಡ ಉತ್ತಮ ಅಂಶ ರೀತಿಯಲ್ಲಿ ಮುಂದುವರಿತದೆ. ಹಾಗೆ ಯಾರಿಗೆ ನಾವು ರಕ್ತವನ್ನ ಕೊಟ್ಟಿರ್ತೀವಿ, ಆ ರಕ್ತದಿಂದ ನಮ್ಮ ಕೊಡುವಂತ 1 ಯೂನಿಟ್ ರಕ್ತ ಆ ವ್ಯಕ್ತಿಯಲ್ಲಿ ಅದರ ಘಟಕವಾರು ವಿಂಗಡಣೆಯನ್ನು ಮಾಡಿಕೊಂಡು ಆ ವ್ಯಕ್ತಿಗೆ ಜೀವವನ್ನು ಉಳಿಸುವಂತಹ ಅವಕಾಶವನ್ನ ಮಾಡಿಕೊಡ್ತದೆ. ಆಗ ನಮ್ಮ ಬದುಕು ಸಾರ್ಥಕವಾಗುವಂಥದ್ದಂತೂ ಸತ್ಯ. ನಾವು ಸಾಧಾರಣವಾಗಿ ಎಲ್ಲೋ ಹೋಗಿಕೊಂಡಿರ್ತೀವಿ, ಪ್ರಯಾಣವನ್ನ ಮಾಡಿರ್ತೀವಿ, ಅದೇ ರೀತಿಯಲ್ಲಿ ಸಾವಿರಾರು ಘಟನೆಗಳು ನಡೀತಾನೆ ಇರ್ತದೆ, ದುರ್ಘಟನೆಗಳು ಸಮಾಜದಲ್ಲಿ ನಡೀತಾನೆ ಇರ್ತದೆ. ಆಗ ನಮಗೆ ಏನಾದರೂ ಸಂದೇಶಗಳು ಬಂದಾಗ, ಅಯ್ಯೋ ನನ್ನ ದೇಹದ ರಕ್ತವನ್ನ ನಾನು ಕೊಡ್ತಿದ್ನಲ್ಲ ಅನ್ನುವಂತಹ ಭಾವನೆ ಬಂದಾಗ ಆಗ ನಾವು ಆ ಸ್ಥಳಕ್ಕೆ ಹೋಗಿ ರಕ್ತವನ್ನು ಕೊಡುವಂಥದ್ದು ಕಷ್ಟ ಆದೀತು, ಆಗ ಅಥವಾ ಆ ವ್ಯಕ್ತಿ ನಮ್ಮನ್ನು ಸಂಪರ್ಕಿಸುವಂಥದ್ದು ಕಷ್ಟ ಆದೀತು. ಆದರೆ ನಾವು ಏನು ದಾನವನ್ನು ಮಾಡಿರ್ತೀವಿ ಆಗ ನಾನು ಕೊಟ್ಟಿದ್ದೀನಲ್ಲ ಅನ್ನುವಂಥ ಸಾರ್ಥಕ ಬದುಕಿದೆಯಲ್ಲ, ಆ ಸಾರ್ಥಕ ನೆಮ್ಮದಿ ಇದೆಯಲ್ಲ, ನಮ್ಮ ಜೀವನಕ್ಕೆ ಒಂದು ಸಾರ್ಥಕವನ್ನು ತಂದುಕೊಡ್ತದೆ ಅನ್ನುವಂಥದ್ದು ನನ್ನ ಉದ್ದೇಶ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡುವಂಥದ್ದು. ಅದೇ ರೀತಿಯಲ್ಲಿ ಆತ್ಮೀಯರೇ, ಈ ಒಂದು ಟೀಮ್ ತತ್ವಮಸಿ ತಂಡದವರು, ಅಧ್ಯಕ್ಷರು ಹಾಗೂ ಎಲ್ಲ ಪದಾಧಿಕಾರಿಗಳು, ಅದರ ಸದಸ್ಯರು ಸೇರಿ ಇದೇ ರೀತಿಯಾದಂಥ ಸಮಾಜಮುಖಿಯಾದಂಥ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾನೆ ಇದ್ದಾರೆ. ಅವರಿಗೆ ಈ ಭಗವಂತ ಇನ್ನಷ್ಟು ಇಂಥ ಕಾರ್ಯಕ್ರಮಗಳನ್ನು ನಡೆಸುವಂತಹ ಮನಸ್ಸನ್ನು, ಆ ಹುಮ್ಮಸ್ಸನ್ನು ಕೊಡಲಿ ಅಂತ ಆಶಯವನ್ನು ಹೇಳ್ತಾ ಒಂದು ಉತ್ತಮ ಕವಿವಾಣಿಯ ಮೂಲಕವಾಗಿ ನನ್ನ ಮಾತಿಗೆ ವಿರಾಮವನ್ನು ನೀಡಲಿಕ್ಕೆ ಬಯಸ್ತಾ ಇದ್ದೇನೆ. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆಯ ವಿಧಿಸುರಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ ಎಂದು ಹೇಳ್ತಾ ನನ್ನ ಮಾತಿಗೆ ವಿರಾಮವನ್ನು ನೀಡ್ತಾ ಇದ್ದೇನೆ. ಸರ್ವರಿಗೂ ವಂದನೆಗಳು. ಕುಟುಂಬವನ್ನು ಉದ್ದೇಶಿಸಿ ರಕ್ತದಾನದ ಮಹತ್ವ, ಮಹಿಳೆ ರಕ್ತದಾನದಿಂದ ನಮ್ಮ
ನಮ್ಮಲ್ಲಿ ಆಗುವಂತಹ ಲಾಭ ಏನು, ನಷ್ಟ ಏನು, ಇವನ್ನೆಲ್ಲ ಸಂಕ್ಷಿಪ್ತವಾಗಿ ವಿವರಿಸಿದಂತಹ ಶ್ರೀಮತಿ ಅಕ್ಷತೆಯವರಿಗೆ ವಂದನೆಗಳು. ಮುಂದಕ್ಕೆ ಕಾರ್ಯಕ್ರಮ ಉದ್ದೇಶಿಸಿ ನಮ್ಮ ಬಹಿರಂಗ ಮಂಡಳಿಯ ಮಾಜಿ ಸಂಚಾಲಕರು, ಗ್ರಾಮ ಪಂಚಾಯತ್ನ ಸದಸ್ಯರಂತಹ ಶ್ರೀಮತಿ ಪುಷ್ಪಲತಾ ರೈ ಅವರು ಒಂದೆರಡು ಮಾತುಗಳ ಬಗ್ಗೆ ಕೇಳಿಕೊಳ್ತಿದ್ದಾರೆ. ಉಡಾಲ್ದಿಂಜಿನ ಸೊಲ್ಮೇಲನ್ನು ಕೊರೊಂದು ಮೂಲು ಸೇರಿದಿನ ಮಾತೆರೆಗಳನ್ನ ಪ್ರೀತಿಪೂರ್ವಕವನ ಸೊಲ್ಮೇಲು ಅಂಚನೆ ಎಂಕಿನಿತ್ತು ಮೂಲು ಕುಲ್ಲುನಾಗ ಎಲ್ಲಿಯೊಪ್ಪುನಾಗ ಕಲ್ತಿನ ಶಾಲೆ ಒಂದು. ಈ ಶಾಲೆಡು ಕುಲ್ಲುದು ಸದಮಾಸ್ಟ್ರು ಕಲ್ಪಾಯಿನಂಚಿನ ಪಾಠದ ನೆನಪನ್ನ ಮಂಡೆಗೆ ಪೋವೊಂದುಂಡು. ಅಂಚನೆ ಈ ಜಾಗೆಡು ಕುಲ್ಲುನ ಒಂಜಿ ಭಾಗ್ಯನು ಕೊರ್ನಂಚಿನ ಟೀಮ್ ತತ್ವಮಸಿ ಈ ತಂಡದ ಅಧ್ಯಕ್ಷರು ಅಂಚನೆ ಮಾತ ಸರ್ವ ಸದಸ್ಯರುಗಳ ಎನ್ನ ಉಡಾಲ್ದಿಂಜನ ಸೊಲ್ಮೇಲೆನು ಕೊರೊಂದುಲ್ಲೆ ಐತೊಟ್ಟಿಗೆ ಯಾನ್ ಮುಲು ಪಾತಿರ್ನಂಚಿನ ದಾಲ ಇಜ್ಜಿ ಇನಿತ ಕಾರ್ಯಕ್ರಮ ಎಡ್ಡೆ ರೀತಿ ನಡಪುಡಾಡು ಕೊರಡು ಪಂಡದು ಆ ಭಗವಂತಡ ನಟ್ಟೊಂದು ಎನ್ನ ಈ ರೆಡ್ಡ ಪಾತಿರನು ಅಂತಾನು ಸೋಲ್ಮೇಲು ನಮ್ಮ ಟೀಮ್ ತತ್ವಮಸಿ ಯಾನ್ ಏಪಲ ತೋಂದು ಮೋನನ್ನ ಸರತನ ಬರೋ ಸ್ಟೇಟಸ್ ಎಡ್ಡೆ ಕೆಲಸ ಮಂತಂದು ಬರೋ ಪುನಃ ಸಾಮಾಜಿಕ ಧಾರ್ಮಿಕ ಮಾತ ಒಂಜಿ ಟೀಮ್ ಕಟ್ಟರೆ ಬಾರಿ ಸುಲಭ ಆನ ಇನ್ನು ದುಂಬುಕೊನ ಪುನಃ ಮಸ್ತ್ ಭಂಗ ಉಂಟು ಆನ ಮೋನನ್ನೇ ಐನು ಎಡ್ಡೆ ರೀತಿಲಿ ಕೊರೊಂದುಲ್ಲೇರು ಇನಿ ರಕ್ತದಾನ ಮನ್ಪೊಡು ಅವು ಮಾದಾನ ಜೀವದಾನ ಮಾತ ಬಂಡ ಸುರು ನಮ್ಮ ಆರೋಗ್ಯ ನಮ್ಮ ಯಾಪಲ ಎಡ್ಡೆ ತೋಡು ಆರೋಗ್ಯ ಸರಿ ಇತ್ತಂದಾನ ಮಾತ ಅವು ರಕ್ತದಾನ ಇನಿ ಮಾತೆರೆಗಳ BP ಶುಗರ್ ಅವು ಸೀಕ್ ಸಂಗಟ ಉಂಟು ಅವು ಇತ್ತಂದಾನೆ ಏರಲ್ಲಿ ನಮ್ಮ ರಕ್ತದಾನ ಗುರುಪಲಾಕನೇ ಇದ್ದು ನಮ್ಮ ಸುರು ಆರೋಗ್ಯ ಎಡ್ಡೆ ಮಲ್ತು ತೂಕ ಇನಿ ಜನಕ್ಲಿಗೆ ಜೀವ ನಡೆ ತೆಗೆಸಂತ ಅದ ಕಾಸು ಜಾಸ್ತಿ ಎನ್ನ ಜೀವದ ಮಿತ್ತು ಪೋಡಿಗೆ ಆತನೆ. ಸೊ ಮಾತೆಲ್ಲ ಖುಷಿಟ್ಟು ಆರೋಗ್ಯವಂತ ದುಪ್ಪಗ ಮರಣಾಗಿ ಏರ್ಲ ಪೋಡಿನ ಕೊಡ್ತಿದ್ದೆ ಬಂಡ ಮರಣಾಗಿ ಸೀಕಿದ ಅಗತ್ಯನೇ ಇದ್ದಿ ದೇವೇರು ಏಪ ಮರಣ ಕೊಡ್ತಾರೆ ನಮ್ಮ ಮಾತ ಸೈಪ. ಸೊ ಆ ದಿನ ಅದು ರೆಡ್ಡೆ ಡುಪ್ಪಗ ಟೀಮ್ಗೆ ಯಾಕಡೆ ಮೇಡಮ್ ನಮ್ಮ ಅಕ್ಷತ ಮೇಡಮ್ ಬಂಡಿರು ಒಂದು ಕವಿತಾ ನೆಟ್ಟು ಎಡ್ಡೆ ನೆಟ್ಟು ಬಂಡಿ ರಾಣ ದಾದಾ ಬಂಡ ಈ ಟೀಮ್ ಜಿಲ್ಲಾ ಮಟ್ಟದ ರಾಜ್ಯೋತ್ಸವ ಪ್ರಶಸ್ತಿ ಅವಾರ್ಡ್ ಎಂದು ನಮ್ಮ ಒಂದು ದೇವರ ನಟ್ಟುಗ ಮಾತೆರೆಗಳ ಎಡ್ಡೆ ಅವಾರ್ಡ್. ಕಿರಣರಾಜ್ ಅಡ್ಯಂತರವರು ಟೀಮಿಗೆ ಹಾರೈಸಿ ರಕ್ತದಾನ ಕಾರ್ಯಕ್ರಮಕ್ಕೆ ಶುಭ ಕೋರಿದರು. ಇವರಿಗೆ ವಂದನೆಗಳನ್ನು ಸಮರ್ಪಿಸ್ತಾ ಮುಂದಕ್ಕೆ ಲಯನ್ಸ್ನ ಅಧ್ಯಕ್ಷತೆಯನ್ನು ಸತತ 2 ಬಾರಿ ವಹಿಸಿಕೊಂಡಂತಹ ನನ್ನ ಆತ್ಮೀಯ ಮಿತ್ರರು ಶರತ್ರಾಜ್ ಶೆಟ್ಟಿ ಅವರು ಒಂದೆರಡು ಮಾತುಗಳನ್ನು ಮಾಡಬೇಕು. ವೇದಿಕೆಯ ಮೇಲಿರುವ ಹಾಗೂ ಮುಂದಿರುವ ಎಲ್ಲ ಗಣ್ಯರೇ, ಇಂದು ಟೀಮ್ ತತ್ವಮಸಿ ದೇರ್ಲಕಟ್ಟೆ ಇದರ ನೇತೃತ್ವದಲ್ಲಿ ಜಸ್ಟಿಸ್ KS ಹೆಗ್ಡೆ ಚಾರಿಟೇಬಲ್ ಆಸ್ಪತ್ರೆ ಹಾಗೂ ಲಯನ್ಸ್ ಕ್ಲಬ್ ಮಂಗಳಗಂಗೋತ್ರಿ ಇವರ ಸಹಭಾಗಿತ್ವದಲ್ಲಿ ಒಂದು ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮವು ಅತ್ಯಂತ ಯಶಸ್ವಿಯಾಗಲಿ ಅಂತ ಅಭಿನಂದಿಸ್ತಾ ನನ್ನ 2 ಮಾತು ಮುಗಿಸ್ತೇನೆ. ಶರತ್ರಾಜ್ ಶೆಟ್ಟಿ ಇತ್ತ ಮೈಕಡೆ ಪಾತ್ರ ಚೂರು ಟ್ರೈ ಮಾಡ್ತಂದಿಲ್ಲ ಯಾವ್ದನ್ನ ಒಂಜಿ ಸಂಸ್ಥೆದ ಜವಾಬ್ದಾರಿ ಜೊತೆ ನೋಡಬೇಕ ಅವು ತನ್ನಾತಿಗೆ ನಮ್ಮ ಬೆಳವಣಿಗೆ ಆಗೋದು ಗೊತ್ತ ಅಂಚಾಗ ಇತ್ತ ಶರತ್ರಾಜ್ ಶೆಟ್ಟಿಗೆ ಮೈಕ್ ಪತ್ರ ಮುಜುಗರಜ್ಜಿ ನಮ್ಮ ಟೀಮ್ದ ಆರು ಒಂದು ಸದಸ್ಯರಾಗಲ್ಲರು ನಮ್ಮಕ್ಕೆ ಯಾಪಲ ನಮ್ಮ ಬೇರಿಸಾದ ಮತ್ತು ಮುಂದಿನ ಎಲ್ಲ ಬಂತು ನಾವು ಭರವಸೆಯಲ್ಲಿ ಅಂಚನೆ ಯಾರು ನಡತಂದಿಲ್ಲರು ಅವರಿಗೆ ಈ ರೀತಿಯಾಗಿ ಕಾರ್ಯಕ್ರಮಗಳು ನಮಗೆ 2 ಪಾತ್ರಗಳು ಅಂತೇಳಿ ಅವರಿಗೆ ಅಭಿನಂದನೆ. ನಿಮಗೆ ಇಂಥ ಕಾರ್ಯಕ್ರಮದ ಒಂದು ಕೇಂದ್ರವೆಂದು ನಮ್ಮ ಅಧ್ಯಕ್ಷರು ಬಾಸನ್ನ ವ್ಯಾಪಾರ ಅವರ ಅಧ್ಯಕ್ಷ ಅಂದಳ ಅವರ ಅಧ್ಯಕ್ಷನ ನೆಲೆಟ್ಟು ವ್ಯಾಪಾರ ನಮ್ಮನ್ನು ತೂತಿದ್ದೇವೆ. ಇವಾಗ ಬಂದ ನಮ್ಮ ಟೀಮ್ಗಳು ಸಾಧಾರಣ ಎಲ್ಲ ಸಂಖ್ಯೆಯ ಸದಸ್ಯರಿದ್ದಲ್ಲ ಒಂದು 25 ಜನ ಸದಸ್ಯರೆಲ್ಲರು ಆದ ಮಾತಲ್ಲ 9 ಗೋಕುಲಕ್ಕ ಬರೋಂಗಿಲ್ಲ ಏನೇ ಮನಸ್ತಾಪ ನಮ್ಮ ಅಜ್ಜಿ ಎಲ್ಲೆಲ್ಲ ಮನಸ್ತಾಪ ಕಾರ್ಯಕ್ರಮ ಬರ್ಕೊಂಡು ಅವ್ರು ಪೂರ ಸಮಾನ ಮಾಡ್ತಾರೆ ಬಾಸನ್ನ ಎಲ್ಲದು ಆರು ಪೂರ ಗೌನದ ಪಂಪಂಡ ನಿಖಲು ಇದೇ ಕಾರ್ಯಕ್ರಮ ಕಾಸು ಪಡవచ్చు ನಿಖಲು ಒಟ್ಟಿಗೆ ಪ್ರೀತಿರುತ್ತದೆ ಕಾರ್ಯಕ್ರಮ ಯಶಸ್ವಿ ಮಾಡ್ಕೊಡ್ಕ ಪೂರ ನಮ್ಮನ್ನು ಕಾಪುನಾರು ಆದ್ರಲ್ಲಿ ಆರೋಗ್ಯವನ್ನು ಕೈಗೊಂಡು ಆರ್ನ ಪಾತ್ರ ಎತ್ತಗಳ ಎನ್ನ ಮನಸ್ಸಿಗೆ ಒಂದು ಇಂಥ ಕಾರ್ಯಕ್ರಮವನ್ನು ಯಶಸ್ವಿಸಿದ್ದು ಅಧ್ಯಕ್ಷನ ಪಾತ್ರವನ್ನು ಭಾಷೆ ಮಾಡಿ ಕೇಳಿದ್ದೇನೆ.
ಟೀಮ್ ತತ್ವಮಸಿ ಬೊಕ್ಕ ನಿಟ್ಟೆ ಕೇಸ್ ಹೆಗಡೆ ಚಾರಿಟಬಲ್ ಟ್ರಸ್ಟ್ ನೆತ್ತ ಸಹಯೋಗಡು ಎಂಗಳೊಂಜಿ ರಕ್ತದಾನ ಶಿಬಿರ ಮಂತೊಂದುಲ್ಲ ದುಂಬುಗಳ ಎಂಗಳು ಮಂತೊಂದುಲ್ಲ ಅಂಚೆನೆ ಲಯನ್ಸ್ ಕ್ಲಬ್ ಮಂಗಲ ಗಂಗೋತ್ರಿ ಅಂಚೆ ಒಟ್ಟಿಗೆ ಸೇರಿದು ಒಂದು ಕಾರ್ಯಕ್ರಮ ಅಂತಂದಿಲ್ಲ ಅಂಚಾದು ಈ ಕಾರ್ಯಕ್ರಮಕ್ಕೆ ಮಾತೆಲ್ಲ ನಮ್ಮ ವೇದಿಕೆಡು ಈ ಶಾಲೆದ ಹೆಡ್ ಮಾಸ್ಟರ್ ಉಳ್ಳೇರು ಅಂಚೆನೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಅಧ್ಯಕ್ಷರಾಯನ ರವೀಂದ್ರ ಶೆಟ್ಟಿ ಉಳಿದಟ್ಟುಳ್ಳೇರು ರವೀಂದ್ರ ಶೆಟ್ಟಿ ಉಳ್ಳೇರು ಅಂಚೆನೆ ನಮ್ಮ ಕೋಟೆಕಾರದ ಕೌನ್ಸಿಲರ್ ಸುಜಿತ್ ಮಾಡೋರು ಅರ್ನ ಬಗ್ಗೆ ಪನಡೊಂದಿಜ್ಜಿ ದಯಬಂಡ ಅರಿತ ಪೂರ ಬುಡ್ಪದ ಪಂಡೇರು ಪೂರ ವಿಷಯ ದಯಬಂಡ ನಮ್ಮಲ್ಲ ತೋಂದಿಲ್ಲ ಮಾಧ್ಯಮ ಪೂರ ಅರ್ನ ಬರ್ಪುಂಡು ಕೆಲಸ ಪೂರ ಎಡ್ಡ ಮಂತೊಂದುಲ್ಲೇರು ಅಂಚನೆ ನಮ್ಮ ಕಿರಣ್ ಅಡ್ಡಿ ಅಂತ ಇರಲೇರು ಉದ್ಯಮಿ ಅಂಚನೆ ಶರತ್ ರಾಜ್ ಶೆಟ್ರು ಉಳ್ಳೇರು ನಮ್ಮ ಲಯನ್ಸ್ದ ಅಧ್ಯಕ್ಷರು ಬೊಕ್ಕ ಮೆಂಬರ್ ಇಕ್ಬಾಲ್ ಉಳ್ಳೇರು ಮೆಂಬರ್ ಎಂಗ್ಲ ಪುಷ್ಪಕ್ಕ ಉಳ್ಳೇರು ಬೊಕ್ಕ ಶಾಲೆದ ಟೀಚರ್ ಉಳ್ಳೇರು ಎಂಚ ಮಲ್ಪೋಡು ಆ ಬ್ಲಡ್ ದಾದಾಪುಂಡು ಎಂಚಿನ ಆಪುಂಡು ಒಂದು ವಿಷಯ ಪೂರ ಬುಡ್ಪದ ಮಾತೆಲ್ಲ ವಿಷಯ ಬಂಡ ಅಂಚೆ ಅನ್ನ ಇನ್ನು ಕೂಡ ಬೇತ ಬಂಡ್ರು ಬುಜಿ ನಮ್ಮ ಸೇದಿಂಜಿನ ಮಾತೇನ ಪ್ರೀತಿದ ಬಂದುಲೆ ಬೊಕ್ಕ ಬ್ಲಡ್ ಕೊರ್ಪುನಾಂಡ ನಮ್ಮ ಇನಿ ಎತ್ತೋ ತೂಪ ನಂಗೆ ಮಸ್ತ್ ಕಾಲ್ ಬರೋದು ಉಪ್ಪುಡು ಅವು ಪಾರ್ಟ್ ಲೆವೆಲ್ ಜವನೇರ್ನ ಇಂಚ ಬರೋ ಒಂದು ಬ್ಲಡ್ ವಿಷಯ ಕೆಲವು ಗ್ರೂಪ್ದ ಬ್ಲಡ್ ಉಪ್ಪುಂಡು ಆ ಬ್ಲಡ್ ತಿಕ್ಕುಡು ಹೆಚ್ಚಿ ನಂಗೆ ಭಾರಿ ಕಷ್ಟ ಆಗ್ಬಿಡು ಐಕ್ ಮಲ್ಲ ಸಪೋರ್ಟ್ ದಯ ಬಂಡ ನಮಗೆ ಅಕ್ಷಯ ಉಳ್ಳೆ ನಮ್ಮ ಕೇಸಗಡೆ ಓಲ್ ಎತ್ತನೆ ನಾನು ಸುರು ಫೋನ್ ಮಲ್ಪುಣೆ ಅಕ್ಷಯ ಐನು ಮಾತೇ ಒಂದು ಎಜೆಸ್ಟ್ ಮಂತ್ ಕೊರ್ಪುನ ಅಂಚಿನಕ್ಕೆ ಸಪೋರ್ಟ್ ಮಲ್ಲ ನಮ್ಮ ಕೇಸಗಡೆ ಹಾಸ್ಪಿಟಲ್ದಾಗ ಭಾರಿ ಮಲ್ಲ ಸಪೋರ್ಟ್ ಕೊರ್ಪೇರು ಮಸ್ತ್ ಕೊಡ್ತೇರು ನಂಗೆ ಇಜ್ಜಿಂದತ್ತು ಏತೋ ಜನಕ್ಕೆ ಕೊಡ್ತೇರು ಬ್ಲಡ್ ಅಂಚೆ ನಾನು ಅಕ್ಲೆಗಳ ವಿಶೇಷವಾದ ಧನ್ಯವಾದ ಹೊಂದಿಲ್ಲ ಅಂಚೆನೆ ನಮ್ಮ ಬ್ಲಡ್ ಕೊರ್ಪು ದಾಲ ಆಯರಜ್ಜಿ ಒಂದು ಆಜಿ ತಿಂಗೊಳ್ಗೋರ ಮೂಜಿ ತಿಂಗೊಳ್ಗೋರ ಕೊರೋಲಿ ಪನ್ಪುಣ ಅತೆ ಸರ್ ಉಂಡು ಅಂಚೆ ಅದು ಐಟು ಏರ್ಲ ಬೋಡಿಯರಜ್ಜಿ ಬ್ಲಡ್ ಕೊರ್ನಾಂಡ ನಂಗೆ ಕೂಡ ಹೊಸ ಬ್ಲಡ್ ಉತ್ಪತ್ತಿ ಆಗುಡು ಭಾರಿ ಎಡ್ಡೆ ನಮ್ಮ ಇನ್ನೊಂಜಿ ಬ್ಲಡ್ ಕೊರ್ನಾಂಡ ಏತೋ ಜೀವನ ಒರಿಪಾಯರ ಆಪುಂಡು ನಮ್ಮ ತೂಪ ಅಲ್ಪ ಬ್ಲಡ್ ಕ್ಯಾಂಪ್ ಪೂರ ಆವೊಂದುಂಡು ಪೂರ ನೆಟ್ ಜಾತಿ ಈ ಬ್ಲಡ್ ಜಾತಿ ಧರ್ಮ ಓಲಜ್ಜಿ ಬ್ಲಡ್ ಪೂರ ನೆತ್ತೇರು ಪೂರ ಇರ್ನಲ್ಲ ಕೆಂಪೆ ಇನ್ನು ಆ ಸ್ಪಾಟ್ ದಾದಾಲ ಸ್ಪಾಟ್ ಆಕ್ಸಿಡೆಂಟ್ ಪೂರ ಅಂಡ ವಾ ಜಾತಿ ಧರ್ಮ ತೂಪಿರೋರು ಪೂರ ಎಲ್ಲ ಬತ್ತದು ಸೇರ್ದು ಪೂರ ಎಲ್ಲ ಸಪೋರ್ಟ್ ಮಾಡ್ತಾರೆ ಅಂಚೆನೆ ಎಂಕ್ಲಿಗೆ ಸಲಹಾ ಅವಕಾಶ ಮಂತ್ಕೋರ್ನ ಸದಾ ಮಾಸ್ಟರ್ ಅರೆ ನಿಜವಾದ ಮಸ್ತ್ ರಿಕ್ವೆಸ್ಟ್ ಮಲ್ತೆ ಅರೆಗೆ ಆರೋಗ್ಯದ ವಿಚಾರ ಒಂಚೂರು ಬರ್ರಾಜ್ ಇತ್ತೆಲ್ಲ ಬಂಡೆ ಇವ್ರು ಬರೋಡು ಮಾಸ್ಟರ್ ಹೆಂಗೋ ಕಲ್ತಿನ ಶಾಲೆ ಇವ್ರು ಬತ್ತದು ಒಂಜಿಗಳಿಗೆ ಬಲೆ ಬಂಡೆ ಬಕ್ಕಾರ್ ಬಂಡೇರು ಹೆಡ್ ಮಾಸ್ಟರ್ ಉಳ್ಳೇರು ಆರೊಂದು ಮಲ್ಪೇರು ಬಂಡೇರು ದಯಬಂಡ ಅರ್ನ ಅಮ್ಮನು ವಿದ್ಯಾಡು ಎಂಕುಲು ಏತೋ ಪೆಟ್ಟಲ್ಲ ತಿಂತ ಶಾಲೆ ಗೊತ್ತುಂಡು ಎಂಕ್ಲಿಗೆ ಎಂಗ್ಲಂಜಿ ಬೆತ್ತಗೊನರ ಒಂದು ಬಾರಿ ಮಲ್ಲ ಇತ್ತು ಶಾಲೆ ಅಪ್ಪಾಗ ಇತ್ತ ತೂನಾಗ ಬೇಜಾರಪ್ಪನು ಜೋಕ್ಲು ಅಂತ ಕಮ್ಮಿಲ್ಲ ಇರ್ಗೆ ಏನೋ ದಯಬಂಡ ಈ ಕನ್ನಡ ಮೀಡಿಯಂ ಜೋಕ್ಲೆ ನಮ್ಮ ಆಯ್ನಾತ್ ಸೇರ್ಸೋದು ನಾವು ಪನ್ಪ ನಮ್ಮಲ್ಲ ಸೇರೋನು ಬಕ್ಕ ನಮ್ಮ ಇಂಗ್ಲೀಷ್ ಮೀಡಿಯಂಗೆ ಜೋಕ್ಲೇನು ದಯಬಂಡ ಎಜುಕೇಷನ್ ಬಾಡೊಂದು ಬರಡೊಂದು ಅದಕ್ಕೋಸ್ಕರ ಅಂಚಾದು ಮಾಸ್ಟರ್ಗೆಲ್ಲ ಬಂಡೇನ ಕಾರ್ ಬಂಡೇರು ನಿಕ್ಲು ಮುಂದುವರಿಸಲೇ ಎನ್ನ ಸಪೋರ್ಟ್ ಯಾಪಲ್ಲ ಉಂಡು ಬಂಡೇರು ಅಂಚ ಸೇದಿಂಚಿನ ಮಾತೆರಗಲ ಯಾನಕ್ಕೇನು ನಾನು ದುಂಬಾಗಲ ಮಾತೆರ್ಲ ನಮಗೆ ಒಂಜಿ ಎಂಗಲ ಟೀಮ್ ತತ್ವಮಸಿಗೆ ಸಪೋರ್ಟ್ ಮಾಡ್ಕೊಳ್ಳಿ ಮಾತೆರ ಸಪೋರ್ಟ್ ಮಾಡ್ತೆ ಎಂಗ್ಲ ನಾ ಟೀಮ್ ಒಂಜಿ ಗೆಂದಾದ ಕೊರ್ಲೆ ಅಂತ ಏನೊಂದಿಲ್ಲ ಅಂಚಾದು ಇಕ್ಲ ಮಾತೆರಗಲಾನು ವಿಶೇಷವಾದ ಅಭಿನಂದನೆ ಸಲ್ಲಿಸೋದ್ರೆ ಕಾರ್ಯಕ್ರಮದ ಉದ್ಘಾಟನಾ ಅಧ್ಯಕ್ಷ ಬಂದರು ಅಂಚನೆ ಇನ್ನಿತ ಕಾರ್ಯಕ್ರಮದ ನಮಗೆ ಕಾರ್ಯಕ್ರಮದ ಇಲ್ಲಿ ಅತಿಥಿ ಆಗಿ ಭಾಗವಹಿಸಿರುತ್ತಾರೆ ಉಮೇಶ್ ಕೋಟೆಗೆ ಲಕ್ಷಣ ತರಬೇತಿ ಕೇಂದ್ರದ ನೂತನ ಅಧ್ಯಕ್ಷರು ಆರು ನಮ್ಮ ಕಾರ್ಯಕ್ರಮಕ್ಕೆ ಇರ್ತಾರೆ ಅಲ್ಲಿ ಕಾರ್ಯನಿಮಿತ್ತವಾಗಿ ಉದ್ಯೋಗಿಸ್ತಾರೆ ಇಪ್ಪತ್ತಲ್ಲಿ ಅಲ್ಲಿ ಆಸೀನ ಮಾಡ್ತಾರೆ ಅವರಿಗೆ ಸಾಕೇತ್ ನಿತ್ಯ ಶಾಲೆ ಮಾಡಿದ್ದು ಕಾರ್ಯಕ್ರಮ ಸ್ವಾಗತ ಮಾಡಿದ್ದಾರೆ. ಕಮಿಷನ್ ಒಂದು ಚಾತರ ಪಂಕರ್ನಿಂದ ಒಂದು ಮಾತ್ರ ಮಾತ್ರ ಇರಲಿ ಇದನ್ನು ರಕ್ತದಾನ ಕುರಿತಾಗಿದೆ. ಟೀಮ್ ತತ್ವಮಸಿ ದೇರಳಗಟ್ಟೆ ಮಕ್ಕಳು ಆಯೋಜನೆ ಮಲ್ತಿನಂಚಿನಲ್ಲಿ ರಕ್ತದಾನ ಶಿಬಿರ ಕಾರ್ಯಕ್ರಮ ಒಂದು ಎಡ್ಡ ವಿಷಯನೇ ರೇಪಂಡ ಎಗ್ಲೆಗೆ ಇಲ್ಲಲು ಸಮಸ್ಯೆలు ಬಂದಾಗ ಈ ಡಾಕ್ಟರ್ ಪಣ್ಣ ಗೊತ್ತಾಗ್ಬಿಡ್ರು ನೆತ್ತೇರಿದ ಸಮಸ್ಯೆ ಇಂಚಿನ ಅಂತ ರೇಪಂಡ ಹೆಂಗೆ ಎನ್ನ ಅಮ್ಮ ವಿಸರ್ಜನೆ ಟೈಮಡು ಎನ್ನ ಅಜ್ಜಿ ವಿಸರ್ಜನೆ ಟೈಮಡು ನೆತ್ತೇರಿ ಡಾಕ್ಟರ್ ಪಣ್ಣಗ ಆ ಪೊರ್ತುಗು ಒಲ್ಪ ದಿಕ್ಕಲಾವು ಅನ್ಪಣೊಂಜಿ ಎಂಗ್ಲಿಗೆ ಹೊರ ಬದುಕಾಗ ಅಂದು ಅಪ್ಪಗ ಎಂಗ್ಲಿಗೆ ಅಂದಾಜ ಅಂತಿಜಿ ಆ ಎಲ್ಲಿ ಪುಣಗ ನಾನು ಇತ್ತೆ 5 ಪಕ್ಕ ಎಂಕುಲು ಏತು ರಕ್ತದಾನ ಶಿಬಿರ ಭಾಗವಹಿಸಿದ್ದು ರಕ್ತದಾನ ಮಲ್ದ ಏತೋ ಪಂಡ 5 ಪಕ್ಕ ಗೊತ್ತಾಗ್ಬಿಡ ಜೀವದ ಬೆಲೆ ಇಂಚಿ ನಾನು
ಅಂಚದು ಪುನಃ ಮಾತೆರ್ಲ ಈ ರಕ್ತದಾನ ಶಿಬಿರಗಳು ಭಾಗವಹಿಸುದು ಸುರುಕಾದ ಆರೋಗ್ಯನು ಎಡ್ಡೆಡ್ದು ಒಂದು ಎಡ್ಡೆಡ್ಡ ಆಹಾರ ತಿಂದೊಂದು ನಂಡ ನಮ್ಮ ಎಲು ಐನತ್ತು ಗಟ್ಟಿ ಮಲ್ತೊಂದು ಇತ್ತು ನಂಡ ರಕ್ತದಾನ ಯಾಪಲ 50 ವರ್ಷ ಪ್ರಾಯಡ್ಲ ಕೊರೊಳಿ ನಮ್ಮ ಆಹಾರ ಕ್ರಮ ಸರಿಜಿಂದಾಂಡ ಅಂತೆ ಭಂಗ ಆಪುಂಡ ಈಗೋಸ್ಕರ ಮಾತೆರ್ಲ ಈ ಒಂದು ಯೋಜನೆಗೆ ಕೈ ಜೋಡಿಸೋದು ಮಾತೆರ್ಲ ಭಾಗವಹಿಸೋದು ಈ ಒಂದು ಜೀವನ ಉರಿಪಾಲು ಅಂತ ಎನ್ನರಡ್ಡು ಪಾತ್ರೆ ಬಗ್ಗೆ ಅಂಗಸಂಗೆ ಒಂಚೂರು ಉದ್ಯೋಗ ಗುಣಪರ ಅನುಕೂಲಿದ್ದಾನೆ ಯಾಕಂಡ ಆರು ಲೇಟನ್ನೆಲ್ಲ ಬೇಗ ಬರ್ತೀವಿ ಅಂಚದು ಆರು ಒಂಚೂರು ಪಾತ್ರೆ ಮಸ್ತ್ ಪಾತ್ರೆ ಆರಿಗೆ ಜ್ಞಾನ ಮಂಡ ಮಸ್ತ್ ಉಂಡು ಅಂಡ ಮೂಲೆಂಕ್ಲಿಗೆ ಸಮಯದ ಅಭಾವ ಉಪನಿರಿದವರ ಮಸ್ತ್ ಪಾತ್ರೆ ಹಾಕಿ ಆರು ರಕ್ತದಾನದ ಬಗ್ಗೆ ನೀವು ಪಾತ್ರೆ ಪಾತ್ರೀರಿ ಇಂಥ ಈ ಕಾರ್ಯಕ್ರಮಡು ನಮ್ಮ ಲೆತ್ತಿನ ಪೂರ ಕನ್ಯಾತಿ ಗಣ್ಯರು ಬೈದೇರಿ ಮಸ್ತ್ ಸಂತೋಷವನ್ನುಂಡು ಹೋದ ಬಂಡ ಕೆಲವೊಂದು ಕಾರ್ಯಕ್ರಮದಾಗ ಬಂಡ ಗೆಸ್ಟ್ ನಕಲಿ ನಿಮ್ಮ ಕಾಪಾಡಿಕೊಂಡು ಅಂಡ ಇನ್ನಿತ್ತ ಈ ರಕ್ತದಾನ ಶಿಬಿರದ ಅಂಚಿನ ಸನ್ನಿವೇಶ ಎದುರಾಗ್ತದೆ ಅವರಿಗೆ ಕುಶಲ ವಿಚಾರ ಅಂಚನೆ ಇನ್ನಿತ ಕಾರ್ಯಕ್ರಮದ ಅಂತಿಮ ಘಟ್ಟವನ್ನು ಧನ್ಯವಾದ ಸಮರ್ಪಣೆ ಕಾರ್ಯಕ್ರಮವನ್ನು ತತ್ತಮಸಿ ದೇರ್ಲಕಟ್ಟೆ ಇದರ ನೇತೃತ್ವದಲ್ಲಿ ಹಾಗೂ ಜಸ್ಟಿಸ್ ಕೆ.ಎಸ್. ಹೆಗಡೆ ಚಾರಿಟೇಬಲ್ ಟ್ರಸ್ಟ್ ಇವರ ಸಹಭಾಗಿತ್ವದಲ್ಲಿ ನಡೆಯುವಂತಹ ಈ ರಕ್ತದಾನ ಶಿಬಿರದ ಘನ ವೇದಿಕೆಯಲ್ಲಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂತಹ ಶ್ರೀಯುತ ಮೋಹನ್ ದಾಸ್ ಶೆಟ್ಟಿ ಅಧ್ಯಕ್ಷರು ಟೀಮ್ ತತ್ತಮಸಿ ಇವರಿಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದೆ. ಅದೇ ರೀತಿ ಈ ವೇದಿಕೆಯಲ್ಲಿ ಉಪಸ್ಥಿತಿಯನ್ನು ಹೊಂದಿರತಕ್ಕಂಥ ಶರದ್ ರಾಜ್ ಶೆಟ್ಟಿ ಅಧ್ಯಕ್ಷರು ಲಯನ್ಸ್ ಕ್ಲಬ್ ಕೊಣಾಜೆ ಇವರಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು ಅರ್ಪಿಸ್ತಾ ಇದ್ದಾರೆ. ಸ್ಮರಣಕ್ಕೆ ಅದೇ ರೀತಿ ಈ ವೇದಿಕೆಯಲ್ಲಿ ನಮ್ಮ ಜೊತೆ ಎನ್ ರವೀಂದ್ರ ಶೆಟ್ಟಿ ಅಧ್ಯಕ್ಷರು ಆಡಳಿತ ಸಮಿತಿ ಶ್ರೀ ಕ್ಷೇತ್ರ ದೇರ್ಲಕಟ್ಟೆ ಇವರು ಕೂಡ ನಮ್ಮೊಂದಿಗೆ ಕೈಜೋಡಿಸಿದ್ದಾರೆ. ಅವರು ಕೆಲಸದ ನಿಮಿತ್ತ ನಿರ್ಗಮಿಸಿದ್ದಾರೆ. ಅವರಿಗೂ ಕೂಡ ಈ ನಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದೆ. ಅದೇ ರೀತಿ ಈ ಘನ ವೇದಿಕೆಯಲ್ಲಿ ನಮ್ಮ ಜೊತೆ ಶ್ರೀಮತಿ ಅಕ್ಷತಾ ನಾಯಕ್ ಕನ್ನಡ ಭಾಷಾ ಶಿಕ್ಷಕರು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಪ್ರೌಢಶಾಲೆ ಇವರು ಕೂಡ ನಮ್ಮ ಜೊತೆ ಇದ್ದಾರೆ. ಇವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಈ ಕಾರ್ಯಕ್ರಮ ಅದೇ ರೀತಿ ಈ ವೇದಿಕೆಯಲ್ಲಿ ಮುಖ್ಯ ಶಿಕ್ಷಕರು ಶ್ರೀಯುತ ಕಾಮರಾಜ್ ಮಾಸ್ಟರ್ ಹಿರಿಯ ಪ್ರಾಥಮಿಕ ಶಾಲೆ ದೇರ್ಲಕಟ್ಟೆ ಇವರು ಕೂಡ ನಮ್ಮ ಜೊತೆ ಕೈಜೋಡಿಸಿದ್ದಾರೆ. ಇವರಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸುತ್ತಾರೆ. ಸಂತೋಷ ಅವರು ಅಕ್ಷಯ್ ಅವರು ಅದೇ ರೀತಿ ಈ ವೇದಿಕೆಯಲ್ಲಿ ಇನ್ನೋರ್ವ ಅತಿಥಿಗಳು ಶ್ರೀಯುತ ಅನಿಲ್ ಶೆಟ್ಟಿ ಟೆಕ್ನಿಕಲ್ ಸೂಪರ್ವೈಸರ್ ಕೆಎಸ್ಎಫ್ಡೆ ಹಾಸ್ಪಿಟಲ್ ಇವರು ಕೂಡ ನಮ್ಮ ಜೊತೆ ಕೈಜೋಡಿಸಿದ್ದಾರೆ. ಇವರಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನ ಅರ್ಪಿಸ್ತಾ ಇದೆ. ಅವರಿಗೆ ಅರ್ಪಿತ ಅವರು ಸ್ಮರಣಕ್ಕೆ ನೀಡಬೇಕಾಗಿ ವಿನಂತಿ ಮಾಡಿಕೊಂಡಿದ್ದೇವೆ. ಅದೇ ರೀತಿ ಈ ವೇದಿಕೆಯಲ್ಲಿ ನಮ್ಮೆಲ್ಲರ ಸ್ಥಳೀಯ ಜನಪ್ರತಿನಿಧಿಯಾಗಿ ಇಕ್ಬಾಲ್ HR ಸದಸ್ಯರು
ಅಧ್ಯಕ್ಷರು ಯಕ್ಷರಂಗ ದೇರಳಗಟ್ಟೆ ಇವರು ಕೂಡ ಹಾಜರಿದ್ದಾರೆ. ಇವರಿಗೂ ಕೂಡ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳು. ಇವರಿಗೆ ಗಣೇಶ್ ಕೊಪ್ಪಲಗಟ್ಟಿಯವರು ಧ್ವನಿವರ್ಧಕದ ವ್ಯವಸ್ಥೆಯನ್ನು ಅಜೀರ್ ಸೌಂಡ್ಸ್ ಇವರು ನಿರ್ವಹಿಸುತ್ತಾರೆ. ಅವರಿಗೆ